ಬಿಸ್ನೆಸ್ ಅಡ್ವೈಸರಿ ಮೀಟಿಂಗ್ ಇತ್ತು. ಇದು ಜಂಟಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ. ಎಲ್ಲ ವಿರೋಧ ಪಕ್ಷದವರು ಅಟೆಂಡ್ ಮಾಡಿದ್ರು. JDSನವರು, BJPಯವರು, ಕಾಂಗ್ರೆಸ್ನವರು ಎಲ್ಲರೂ ಅಟೆಂಡ್ ಆಗಿದ್ರು. ಎಲ್ಲ ಸದಸ್ಯರುಗಳು ಇದ್ದರು. ಮಂಗಳವಾರ ಅಲ್ಲ 3 ದಿನ ಗವರ್ನರ್ಸ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು. ಇವರು ಮೋಸ್ಟ್ ಲೈಕ್ಲಿ ಸುಧಾ MLA ನಮ್ಮ ಜಯಚಂದ್ರ ಅವರು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ ಸೂಚನೆ ಮಾಡಿದ್ದಾರೆ. ಅವ್ರಿಗೆ ವಂದನಾ ಅರ್ಪಿಸೋದು. ಆಮೇಲೆ ನಯನಾ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ. ಸೊ ಅದು 3 ದಿನ ಚರ್ಚೆ ನಡೀತದೆ, 4, 5, 6. ಅದಾದಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಗವರ್ನರ್ಸ್ ಅಡ್ರೆಸ್ ಮೇಲೆ. 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀನಿ. 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀನಿ. ಅದು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಚರ್ಚೆ ಆಗುತ್ತೆ. ಮತ್ತು 20 ತಾರೀಕಿನವರೆಗೂ ಚರ್ಚೆ ನಡೀತದೆ. 19ನೇ ತಾರೀಕಿನವರೆಗೂ. 20ನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ ಇದ್ರ ಮೇಲೆ, ಬಜೆಟ್ ಮೇಲೆ ಚರ್ಚೆಗೆ. ಆಮೇಲೆ 21ನೇ ತಾರೀಕು ಕೌನ್ಸಿಲ್ ಅಲ್ಲ 19ಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿನಲ್ಲಿ. 20ನೇ ತಾರೀಕು ಕೌನ್ಸಿಲ್ನಲ್ಲಿ ಉತ್ತರ ಕೊಡ್ತೀನಿ. ಇದು ಸೋಮವಾರ 10ನೇ ತಾರೀಕು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ, ವಂದನಾ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ. ಆಮೇಲೆ ಮಂಗಳವಾರ ಅಲ್ಲ ಉತ್ತರ ಕೊಡ್ತೀನಿ ಕೌನ್ಸಿಲ್. ಅಂದಮೇಲೆ ನೋಡಿ, ಬಜೆಟ್ ಮಂಡಿಸಿದ ಮೇಲೆ ಮಂಡಿಸೋವರೆಗೂ ಇಟ್ ಇಸ್ ಎ ಸೀಕ್ರೆಟ್ ಡಾಕ್ಯುಮೆಂಟ್. ಗೊತ್ತಾಯ್ತಾ? ಅಲ್ಲಿರೋದು ಏನಿದೆ ಅಂತ ಹೇಳಕ್ ಬರಲ್ಲ.